ಸಂತಾನ ಪಡೆಯೋ ಸೌಭಾಗ್ಯ ಮನಸಾರೆ ಕಟ್ಟೋ ಮಾಂಗಲ್ಯ ಮಾಂಗಲ್ಯ ಮಾಂಗಲ್ಯ. ಹೆಂಗಿದ್ದೀರಿಪ್ಪ? ಇದು ರೀ ಧಾರವಾಡ ಗಮ್ಮತ್ ಅಂದ್ರೆ ಎಷ್ಟು ಚಂದ ಕಾಣ್ತಿದ್ದೀರಾ ಗೊತ್ತಾ ನೀವೆಲ್ಲರೂ. ಹಾಗೆ ಇರಿ, ನಿಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಪ್ರತಿಯೊಬ್ರು ಧಾರವಾಡ ಹೆಣ್ಮಕ್ಳು ಹೇಗಿರ್ಬೇಕು ಅಂದ್ರೆ ನಿಮ್ಮೆಲ್ಲರೂ ಉದಾಹರಣೆ ತೋರಿಸಿದ್ರೆ ಸಾಕು. ಹಾ ಸರಿ ಆಯ್ತು, ಈಗ ಮಾಂಗಲ್ಯದ ಬಗ್ಗೆ ಮಾತಾಡೋಣ. ನಾವು ಪಿಕ್ಚರ್ ಬರ್ತಿದೆ ಅಂದ್ರೆ ಶುಕ್ರವಾರ ಪಿಕ್ಚರ್ ಬರುತ್ತಪ್ಪ, ಶುಕ್ರವಾರ ಬಿಟ್ರೆ ಇನ್ನೊಂದ್ ದಿನ ಪಿಕ್ಚರ್ ಬರಲ್ಲ, ಸೀರಿಯಲ್ ಸೋಮವಾರದಿಂದಾನೇ ಶುರುವಾಗುತ್ತೆ ಅಂತ ಒಂದು ಮಿತ್ ಅಲ್ವಾ? ಇಲ್ಲ ಸಂಡೇ ಸ್ಪೆಷಲ್ ಎಪಿಸೋಡ್ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಮೊದಲನೇ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಉದಯ ಟಿವಿಯಲ್ಲಿ ಮಾಂಗಲ್ಯ ಮಂಗಳವಾರದ ಮಾಂಗಲ್ಯ ಅಂತ ಶುರುವಾಗ್ತಿದೆ. ಮಂಗಳವಾರ ಮೊಟ್ಟ ಮೊದಲ ಬಾರಿಗೆ ಒಂದು ಸೀರಿಯಲ್ನ ಶುರು ಮಾಡ್ತಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಒಂದು ಜೋರಾಗಿ ಚಪ್ಪಾಳಿ ಹೊಡೋಣ. ಉದಯನ ನಾವು ಜಮಾನದಿಂದ ನೋಡ್ತಿದೀವಲ್ಲ, ಕಿಂಗ್ ಆಫ್ ಟೆಲಿವಿಷನ್ ಅಂದ್ರೆ ಉದಯ ಅಂತ ಹೇಳ್ಬೋದಾ? ಯಾರೇ ಬರ್ಲಿ ಯಾರೇ ಹೋಗ್ಲಿ, ಕಾಂಪಿಟೇಟರ್ಸ್ ಇರ್ಲಿ ಬಿಡ್ಲಿ, ಉದಯನೇ ಅಲ್ವಾ? ಸೊ ಈ ಉದಯ ಚಾನಲ್ಗೆ ಇನ್ನೊಂದು ಕುಟುಂಬ ಸೇರ್ಪಡೆ ಆಗ್ತಿದೆ, ಅದೇ ಮಾಂಗಲ್ಯ ಅಂತ. ಇದರಲ್ಲಿ ನಮ್ಮ ಹೀರೋ ಬಗ್ಗೆ ಹೇಳ್ಬಿಡೋಣ. ಹೀರೋ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಹೀಗೆ ಸಾಕಷ್ಟು ಧಾರಾವಾಹಿಗಳನ್ನ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಪ್ರಧಾನ ನಿರ್ದೇಶನದಲ್ಲೂ ಇದ್ದಾರೆ. ಅವ್ರೊಂಥರ ನಮ್ಮೆಲ್ರಿಗೂ, ನನಗೂ ಸ್ಟೈಲಿಶ್ ಹೀರೋ, ನನಗೂ ಇಷ್ಟ ಅವರು ಕ್ಲಾಸ್ಗೂ ಸೈ ಮಾಸ್ಗೂ ಸೈ ಅನ್ನುವಂತ ಹೀರೋ. ಇನ್ನು ಈ ಕಡೆ ನಮ್ಮ ಮುದ್ದಾದ ಚೆಲುವೆ, ಮುದ್ದು ಮುಖದ ಗೊಂಬೆ ಅಂತಾನೆ ಹೇಳ್ಬೋದು, ನಮ್ಮ ಐಶ್ವರ್ಯ ಪಿಸ್ಸೆ ಅವರು. ಸೊ ಅವ್ರಿಗೂ ಒಳ್ಳೇದಾಗ್ಲಿ, ಟೀಮ್ಗೂ ಒಳ್ಳೇದಾಗ್ಲಿ. ನಿಮ್ಮೆಲ್ರಿಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ಉದಯ ಟಿವಿನಲ್ಲಿ ಇವತ್ತು ನಿಮ್ಗೆ ಎಪಿಸೋಡ್ಸ್ನ ತೋರಿಸ್ತಿದ್ದೀವಿ. ನೀವು ನೋಡ್ಬೇಕು, ಹರಿಸ್ಬೇಕು, ಸಪೋರ್ಟ್ ಮಾಡಬೇಕು, ನೀವು ಪ್ರೀತಿನ ತೋರ್ಬೇಕು. ಎಪಿಸೋಡ್ಸ್ ನೋಡೋಣವಾ? ಮಾಂಗಲ್ಯ ಸೋಮವಾರದಿಂದ ಶನಿವಾರ ಸಂಜೆ 7ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಇದನ್ನಲ್ಲ ನಿಮ್ಮ ಕುಲಪುತ್ರ ತಾರಕ್. ನಿಮ್ಮನೆ ಕೇಳ್ತೀನಿ ನಾನು, ಹೆಂಗಿದಾರ್ರಿ? ಬರೀ ಅಡ್ವರ್ಟೈಸ್ ನೋಡ್ತೇವಲ್ಲ, ಧಾರಾವಾಹಿ ಸ್ವಲ್ಪ ತೋರಿಸ್ತೀರಿ. ಹೌದು, ಇಲ್ಲಿ ಆರಾಮ್ ನೋಡಿದ್ವಿ. ಆಹಾ ಎಷ್ಟು ಖುಷಿನೋ. ಫಿಲ್ಮ್ ನೋಡ್ದಂಗ ಆಯ್ತು. ಆರಾಮಾಗಿ ಪಿಕ್ಚರ್ ನೋಡ್ದಂಗ ಆಯ್ತು. ಯಾರು ಇಷ್ಟ ಆದ್ರಿ ನಿಮ್ಗೆ? ಮಯೂರಿ ಅವರು ತುಂಬ ಒಂದು ಸಂಪ್ರದಾಯಸ್ಥ ಹೆಣ್ಮಗಳು ಅಂತ ಹೇಳಿ ಇದರಲ್ಲಿ ತೋರಿಸಿದ್ದಾರೆ. ಮತ್ತು ತಾರಕ್ ಅವರಿಗೆ ಯಾವ ರೀತಿಯಾದಂಥ ನೋವಿದೆ ಅನ್ನೋದು ನೋಡೋದು ಒಂದು ಕ್ಯೂರಿಯಾಸಿಟಿ ಇದೆ. ಇನ್ನು ಮುಂದಿನ ಉದಯ ಟಿವಿಯಲ್ಲಿ ಈ ಸೀರಿಯಲನ್ನು ಕಂಪಲ್ಸರಿಯಾಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಳಿ ಮೇಡಮ್. ತಾರಕ್ ಅವರು ಮಯೂರ್ ಅವ್ರಿಗೆ ಹೆಂಗೆ ಭೇಟಿ ಆಗೋದು ಹಾಕ್ತಾರ ಅನ್ನೋದು ನೋಡೋದು ಕ್ಯೂರಿಯಾಸಿಟಿ ಇದೆ. ಹಲೋ, ಇದರಲ್ಲಿ ಮಯೂರ್ ಪಾತ್ರ ಭಾಳ ಇಷ್ಟ ಆಯಿತು. ಯಾಕಂದರೆ ತನ್ನ ತಂಗಿಯವ್ರನ್ನ ಮದುವೆ ಮಾಡಿ ನಾನು ಆಮೇಲೆ ಮದುವೆ ಆಗ್ತೀನಿ ಅಂದಳಲ್ಲ, ಅವಳು ದೊಡ್ಡ ಮನಸ್ಸು ಅಂತ ಹೇಳಿ. ಹೌದು, ಮಯೂರಿ ಹೆಂಗೆ ಸೊಸೆಯಾಗಿ ಬರ್ತಾಳೆ ಲವ್ ಮಾಡಿರೋದು, ಇದು ಒಂದು ಮಾಂಗಲ್ಯ ಹೆಂಗೆ ಕಟ್ತಾರೆ ಅನ್ನೋದು ನಾವು ಇದನ್ನು ಮುಂದೆ ಆಶ್ಚರ್ಯವಾಗಿ ಇನ್ನೂ ಏನು ನೋಡ್ಬೇಕು ಅನ್ನೋದು ನೀವು ಭಾಳ ಕುತೂಹಲವಾಗಿತ್ತು. ಎಲ್ಲ ಸರಿ ರೀ ಮೇಡಮ್ ಅವರ. ಲವ್ವೇ ಯಾಕೆ ಮಾಡಬೇಕು? ಹಂಗೇನೋ ಮದುವೆ ಆಗ್ಬೋದಲ್ಲ. ಒಟ್ನಲ್ಲಿ ಅವ್ರು ಪ್ರೀತಿ ಮಾಡ್ಬೇಕು, ನಿಮಗೆ ನೋಡಿದ್ರೆ ಚಂದ ನಿಮಗೆ. ಸರಿ ಆಯ್ತು ಬಿಡ್ರಿ. ಇದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆಮೇಲೆ ಅವರು ತೊಟ್ಟಂಥ ಉಡುಗೆ ತೊಡುಗೆಗಳಾಗಲಿ ತುಂಬ ಗ್ರ್ಯಾಂಡಾಗಿ ಬಂದಿದ್ದಾವೆ. ಮೇಡಮ್ ಒಟ್ಟಿನಲ್ಲಿ ಅಚ್ಚುಕಟ್ಟಾಗಿದೆ ಮಾಂಗಲ್ಯ ಅಂತ ಹೇಳಿದ್ರು ಅವರು. ಭಾಳ ಚಲೋ ಅನಿಸ್ತು ಸ್ಟೋರಿ ನನಗೆ. ಆಮೇಲೆ ಕಾಸ್ಟ್ಯೂಮ್ಸ್ ಇದ ಕಂಟಿನ್ಯೂ ಆಗಲಿ, ಭಾಳ ಚೆನ್ನಾಗಿ ಕಾಸ್ಟ್ಯೂಮ್ಸ್ ತಗೊಂಡಾರ, ನನಗಂತೂ ಭಾಳ ಹಿಡಿಸ್ತು. ಖಂಡಿತ ನೋಡ್ತೀವಿ. ಸರಿ ಮೇಡಮ್. ಮಾಂಗಲ್ಯ ಧಾರಾವಾಹಿ ಒಳಗೆ ಮಯೂರಿಯರ ಅಪ್ಪ, ಅವಳ ಮಗಳ ಗುಣ ಸ್ವಭಾವ ಅದನ್ನು ನೋಡಿಕೊಂಡು ಅವರಲ್ಲಿ ಕಣ್ಣೊಳಗೆ ಕಾಣುವಂತಹ ಪ್ರೀತಿ ನಮಗೆ ಭಾಳ ಇಷ್ಟ ಆಯ್ತು. ಆದ್ರೆ ಅವ್ರಿಗೆ ಕುಡಿಯೋ ಅಳೆಯ ಬೇಡ, ಮುಂದೆ ಅವ್ರಿಗೆ ಕುಡಿಯೋ ಅಳೆಯ ಸಿಕ್ಕರೆ ಅವ್ರು ಅದನ್ನು ಯಾವ ರೀತಿ ಎಕ್ಸೆಪ್ಟ್ ಮಾಡ್ತಾರ ಅನ್ನೋದು ನಮ್ಗೆ ಕುತೂಹಲ. ಸೂಪರ್, ಚೆನ್ನಾಗಿ ಗೆಸ್ ಮಾಡ್ತಿದ್ದಾರೆ. ಇವರೆಲ್ಲರೂ ಹೇಳ್ತಿದ್ರು 30 ಮಿನಿಟ್ಸ್ ನಾನು ನಾನ್ ಸ್ಟಾಪ್ ಸೀರಿಯಲ್ ನೋಡಿದೆ ಅಂತ. ಮತ್ತೆ ನಿಮ್ಮ ಆಸೆ ಪೂರೈಸಕ್ಕೆ ನೆಕ್ಸ್ಟ್ ಎಪಿಸೋಡ್ನ ಪ್ಲೇ ಮಾಡ್ತಿದ್ದೀವಿ. ಮಯೂರಿ, ಏನಕ್ಕ ಅಲ್ಲಿ ನೋಡು. ಮುಂದೇನು ಅನಿಸ್ತಿತ್ತಾ?
ಕ್ಯೂರಿಯಾಸಿಟಿ ಇತ್ತಾ? ಆಯ್ತು ಬಿಡ್ರಿಪ್ಪ, ಇಷ್ಟು ಕೇಳ್ಕೋತಿದ್ದೀರಾ. ನಿಮ್ಗೋಸ್ಕರ ಅವ್ರನ್ನ ಕರೆದೇ ಬಿಡೋಣವಾ? ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುದ್ದಾದ ಗೊಂಬೆ, ನಗು ಯಾವಾಗಲೂ ಸದಾ ಸದಾ ನಗುತ್ತಿರುವ ನಮ್ಮ ಮಯೂರಿ. ಹಲೋ, ನೋಡ್ರಿ ನಿಮ್ಗೋಸ್ಕರ ಎಷ್ಟು ಜನ ಕಾಯ್ತಿದ್ರು ನೋಡ್ರಿ. ಹೇಳಿ ಮಯೂರಿ ಅವರೇ, ಹೇಗೆ ಅನಿಸ್ತಿದೆ? ನಾನು ಧಾರವಾಡಿಗೆ ಬರೋದು ಇದೆ ಮೊದಲನೇ ಸಲ ಏನಲ್ಲ, ತುಂಬ ಸಲ ನನ್ನ ತುಂಬ ಸೀರಿಯಲ್ ಪ್ರಮೋಷನಿಗೆ ಇಲ್ಲಿಗೆ ಬಂದಿದ್ದೀನಿ. ಅವರು ಅಷ್ಟೇ ಪ್ರೀತಿ ಕೊಟ್ಟು ಅಷ್ಟೇ ಚೆನ್ನಾಗಿ ಸಪೋರ್ಟ್ ಮಾಡಿ ನನ್ನ ಎಲ್ಲ ಸೀರಿಯಲ್ಲು ಲೈಕ್ ತುಂಬ ಎಪಿಸೋಡ್ಸ್ ಬರೋ ಥರ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನನ್ನ ಪ್ರತಿ ಸೀರಿಯಲ್ ಇಲ್ಲಿಂದಾನೇ ಶುರು ಆಗಬೇಕು ಅಂತ ನಾನು ಅನ್ಕೋತೀನಿ. ಸೂಪರ್, ವಾವ್. ನೀವೆಲ್ಲರೂ ಇವಾಗ ನಮ್ಮ ಸೀರಿಯಲ್ ಎಪಿಸೋಡ್ ಎಲ್ಲ ನೋಡಿದ್ದೀರಾ. ಆ್ಯಂಡ್ ಎಸ್, ಇದು ಉದಯ ಚಾನಲಲ್ಲಿ ನಾನು 2ನೇ ಸೀರಿಯಲ್ಲು. ಮೊದಲನೇ ಸೀರಿಯಲ್ ಸುಂದರಿ ಅಂತ ಮಾಡಿದ್ದೆ. ಅದರಲ್ಲಿ ಎಷ್ಟೋ ಜನಕ್ಕೆ ಸುಂದರಿ ಪಾತ್ರನ ನಾನೇ ಮಾಡಿದ್ದು ಅಂತ ಯಾರಿಗೂ ಗೊತ್ತೇ ಇಲ್ಲ. ಅದನ್ನು ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಆ್ಯಂಡ್ ತುಂಬ ಜನ ಕೇಳಿದ್ದು ಇದೆ, ಸುಂದರಿ ಪಾತ್ರದಲ್ಲಿರೋ ಐಶ್ವರ್ಯನ ನಿಜವಾದ ರೂಪದಲ್ಲಿ ತೋರಿಸಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮೆಲ್ಲ ರಿಕ್ವೆಸ್ಟ್ ಅಷ್ಟೊಂದೆಲ್ಲ ಮಾಡಿದ್ರಲ್ಲ, ಅದಕ್ಕೆ ಮಾಂಗಲ್ಯದಲ್ಲಿ ಮಯೂರಿ ರೂಪದಲ್ಲಿ ನನ್ನ ನಿಜ ರೂಪದಲ್ಲಿ ಬಂದಿದ್ದೀನಿ. ಸೂಪರ್. ಹಾಗಾಗಿ ನಿಮ್ಮನ್ನ ಸುಂದರವಾಗಿ ಮಯೂರಿಯಾಗಿ ತೋರಿಸ್ತಿದ್ದಾರೆ ಉದಯ ಅವರು. ಹೌದು, ನವಿಲಿನ ಹಾಗೆ. ಸೊ ಹಳೆ ಮಾಂಗಲ್ಯ ಅದಕ್ಕೆ ಎಷ್ಟು ಫ್ಯಾನ್ಸ್ ಇದ್ರು. ಇವಾಗ ಮತ್ತೆ ಹೊಸ ನೂತನ ರೂಪದಲ್ಲಿ ಮಾಂಗಲ್ಯ ಬರ್ತಾ ಇದೆ. ಅದಕ್ಕೂ ನಿಮ್ಮೆಲ್ಲರೂ ಪ್ರೀತಿ ಬೇಕು. ಅಷ್ಟೇ ಆ ಮಾಂಗಲ್ಯಕ್ಕೆ ಎಷ್ಟು ವ್ಯೂವರ್ಶಿಪ್ ಸಿಕ್ಕಿತ್ತೋ, ಎಷ್ಟು ಪ್ರೀತಿ ಕೊಟ್ಟಿದ್ರು, ಎಷ್ಟು ಆಶೀರ್ವಾದ ಮಾಡಿದ್ರು, ಎಷ್ಟು ಬಿಡದೆ ಮಾಂಗಲ್ಯ ಅಂತ ಎಲ್ಲರೂ ಬಾಯಲ್ಲೂ ಬರ್ತಿತ್ತೋ, ಹಾಗೆ ಈ ಮಾಂಗಲ್ಯಕ್ಕೂ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಮಯೂರಿ ಅವರೇ, ಆಗ್ಲಿಂದ 2 ಎಪಿಸೋಡ್ ನೋಡಿದ್ದಾರೆ, ಅದು ನಾನ್ ಸ್ಟಾಪ್ ಸೀರಿಯಲ್ ನೋಡಿದ್ದೀವಿ ಅನ್ನೋ ಖುಷಿನಲ್ಲಿದ್ದಾರೆ. ನಿಮ್ಮ ಕತೆ ಅಷ್ಟು ಇಷ್ಟ ಆಗಿದೆ ಅವ್ರಿಗೆ. ಈಗ ನಿಮ್ಮೆಲ್ಲರೂ ಏನಾದರೂ ಕ್ವಶನ್ ಹುಟ್ಟಿರ್ಬೇಕಲ್ಲ ನಿಮ್ಮ ತಲೆಯಲ್ಲಿ, ಕೇಳ್ತೀರಾ? ಮಯೂರಿ ಅವರೇ ಇದ್ದಾರೆ, ಏನೇ ಕೇಳೋದಿದ್ರು ಮಯೂರಿ ಅವ್ರಿಗೆ ಕೇಳಿ, ಸರಿನಾ? ನಮಸ್ತೆ ಮಯೂರಿ. ನಮಸ್ತೆ. ನಂದೇನು ಅಂದ್ರೆ, ನಿಮ್ಮ ಆ ಪಾತ್ರದಲ್ಲಿ ಧೈರ್ಯವನ್ನು ಮೆಚ್ಚಬೇಕು. ಒಬ್ಬ ಗಂಡ್ಮಗನಾಗಿ ಮಾಡ್ತೀರಿ, ಒಪ್ಕೋತೀನಿ. ಒಂದು ನನಗೇನು ಇಷ್ಟ ಆಗಲಿಲ್ಲ ಅಂದ್ರೆ, ಅಲ್ಲಿ ಕಾಯಿ ಹತ್ರ ನೀವು ಬಿಸ್ನೆಸ್ ಮಾಡಿದ್ರಲ್ಲ, ಒಬ್ರಿಗೆ ಫೋನ್ ಮಾಡಿ 2 lakhs ರೂಪಾಯಿ ಅಡ್ವಾನ್ಸ್ ಕೊಟ್ರಲ್ಲ, ಅದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಯಾಕಂದ್ರೆ ನಾವು ಮನೆಯಲ್ಲಿ ಮಾತಾಡೋಣ, ನಾಳೆ ಬನ್ನಿ ಅಂತ ಹೇಳ್ಬೋದಾಗಿತ್ತು, ಅಪ್ಪನ ಕೇಳಿ ಅಂತ. ಅಷ್ಟು ದೊಡ್ಡದಾದಂತಹ ಒಂದು ಡಿಸಿಷನ್ನನ್ನು ಒಬ್ಬರೇ ತಗೊಂಡಿದ್ದು ನನಗಷ್ಟು ಇಷ್ಟ ಆಗಲಿಲ್ಲ. ಅಲ್ಲ, ನಾನು ಅದಕ್ಕೆ ಹೇಳಿದ್ದು, ಮನೆ ಮಗನಾಗಿ ಎಲ್ಲ ಜವಾಬ್ದಾರಿ ಇವಳೇ ತಗೊಂಡಿದ್ದಾಳೆ, ಇವಳು ಹೆಗ್ಲ ಮೇಲೇನೆ ಹೊತ್ತಿದ್ದಾಳೆ ಅಂತ ನಾನು ಈ ವಿಚಾರಕ್ಕೆ ಹೇಳಿದ್ದು. ಹಲೋ, ನಮಸ್ತೆ ಮಯೂರಿ, ತುಂಬ ಚೆನ್ನಾಗಿದ್ದೀರಾ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ನನ್ನ ಕ್ವಶನ್, ಈಗ ನೀವು ಮನೆ ಜವಾಬ್ದಾರಿ ತಗೊಂಡು ತಂಗಿಯಂದ್ರ ಮೇಲೆ ಇಷ್ಟೆಲ್ಲ ಪ್ರೀತಿ ಇದ್ದೀರಿ, ಆ ಕಡೆ ಅವ್ರ ತಾಯಿ ಮದುವೆ ಮಾಡ್ಬೇಕಂತ ಓಡಾಡ್ತಾ ಇದ್ದಾರೆ. ನೀವು ಇಲ್ಲಿ ನಾಳೆ ನೀವು ಅವ್ರ ಮನೆಗೆ ಮದುವೆ ಮಾಡ್ಕೊಂಡು ಹೋದ್ರೆ ತಂಗಿಯಂದ್ರ ಬಿಟ್ಟು ಅವ್ರ ಮನೆಗೆ ಮಾಡ್ಕೊತೀರೇನ? ಅವ್ರು ಹೆಂಗೆ ಸುಧಾರಿಸ್ತೀರಿ? ಅದಕ್ಕೆ ತಂಗಿ ಮದುವೆ ಎಲ್ಲ ಆಗೋವರೆಗೂ ನಾನು ಮದುವೆ ಆಗಲ್ಲ ಅಂತ ಪಣ ತೊಟ್ಟಿದ್ದೀನಿ. ಆದರೆ ವಿಧಿಯಾಟ ಮಧ್ಯದಲ್ಲಿ ಹೆಂಗೋ ಮದುವೆ ಆಗೋಗುತ್ತೆ. ಆದಮೇಲೆ ನಾನು ನನ್ನ ತಂಗಿದಿರನ್ನ ಹೇಗೆ ನೋಡ್ಕೋತೀನಿ ಅನ್ನೋದು ನೀವು ಮುಂದೆ ನೋಡಬೇಕು. ಭಾಳ ಚೆನ್ನಾಗಿ ಮಾಡ್ತೀರಿ ನೀವು. ಅಗ್ದಿ ಬಡವರು ಮತ್ತು ಹೊಲಮನಿಯೊಳಗೆ ಮಾಡ್ತೀರಿ, ಅವ್ರು ಅಗ್ದಿ ರಿಚ್ಚು. ಹೆಂಗೆ ಜೋಡಿ ಆಗ್ತೈತೆ ಅಂತ ನೋಡಕ್ಕೆ ಭಾರಿ ಖುಷಿ ಆಗೈತಿ. ತುಂಬ ಚೆನ್ನಾಗಿ ಅಂದರೆ ಲೈಕ್ ಟ್ಯಾಗ್ಲೈನೇ ಕೊಟ್ಟಿದ್ದಾರೆ, ತುಂಬ ಒಳ್ಳೆ ಕುಡುಕನ ಒಳ್ಳೆ ಹೆಂಡತಿ ಅಂತ. ಅವ್ರದ್ದು ಒಳ್ಳೆ ಮನಸ್ಸೇ ಇದೆ, ಆದರೆ ಕುಡುಕ ಅನ್ನೋದು ಒಂದು ಡ್ರಾಬ್ಯಾಕ್ ಇದೆ. ಈ ಒಳ್ಳೆ ಹೆಂಡತಿ ಹೋಗಿ ಅದನ್ನು ಹೇಗೆ ಸರಿ ಮಾಡ್ತಾಳೆ ಅದನ್ನ ನೋಡ್ಬೇಕು ನೀವು. ಮೇಡಮ್, ಇನ್ನೊಂದು ರಿಕ್ವೆಸ್ಟ್, ಮಾಂಗಲ್ಯ ಒಳಗೆ ಯಾವ ಸ್ಟೆಪ್ ಹಾಕಿರಲ್ಲ, ಇಲ್ಲಿ ಯಾವ ಸ್ಟೆಪ್ ನಮಗೋಸ್ಕರ ಹಾಕ್ಬೇಕು ನೀವು. ಹಿಡಿದ್ರಿ ಜಾಡು. ಸಂಬಂಧ ಸುಂದರ ಕಾವ್ಯ, ದಾಂಪತ್ಯ ದಿನವೂ ನವ್ಯ, ವಿಶ್ವಾಸ ನಂಬಿಕೆಯೊಂದೇ ಇದರ ಅಡಿಪಾಯ. ಅನುರಾಗನ ಅನುಬಂಧನ ಪಡೆಯೋ ಸೌಭಾಗ್ಯ, ಮನಸಾರೆ ಕಟ್ಟೋ ಮಾಂಗಲ್ಯ, ಮಾಂಗಲ್ಯ ಮನಸೇರಿ ಕಟ್ಟೋ ಮಾಂಗಲ್ಯ, ಮನದ ಮಾಂಗಲ್ಯ. ಸೂಪರ್.
ಸೂಪರ್, ಥ್ಯಾಂಕ್ ಯು ಸೋ ಮಚ್. ಅಂದರೆ ನೀವಿಷ್ಟು ಚೆನ್ನಾಗಿ ಪ್ರಶ್ನೆನ ಕೇಳ್ತಿದ್ದೀರಾ ಅಂದರೆ ಬರೀ ಎರಡೆರಡು ಎಪಿಸೋಡ್ ಮಯೂರಿ ಅವರೇ, ಎಷ್ಟು ಕ್ಯೂರಿಯಸ್ ಆಗಿ ನೋಡಿರ್ಬೋದು ಅನ್ನೋದನ್ನ ನಾನು ಇಮ್ಯಾಜಿನ್ ಮಾಡ್ಕೋಬಲ್ಲೆ. ತಾರಕ ಸೂಪರ್ ಆಗಿದ್ದಾರೆ, ಅವ್ರ ಸ್ಟೈಲ್ ಚಲೋ ಐತ್ರಿ. ಆಮೇಲೆ ಮಯೂರಿ ಆ್ಯಕ್ಟಿಂಗ್ ಭಾಳ ಇಷ್ಟ ಆಗುತ್ತೆ ನಂಗೆ. ಮುಂದೆ ಏನಾಗ್ತಾ ಇದೆ ಅಂತ ಕುತೂಹಲ ಭಾಳ ಇದೆ ರೀ. ಚೆನ್ನಾಗಿತ್ತು, ಕ್ಯೂರಿಯಸ್ ಆಗಿತ್ತು ಅಂತ ಹೇಳಿದ್ರು. ತಾರಕ್ ಅವ್ರ ಬಗ್ಗೆ ಹೇಳಿದ್ರು, ನಿಮ್ಮ ಬಗ್ಗೆ ಹೇಳಿದ್ರು, ಕತೆ ಬಗ್ಗೆ ಹೇಳಿದ್ರು. ಇಷ್ಟೆಲ್ಲ ಹೇಳಿರೋ ಮಂದಿ, ಧಾರವಾಡ ಮಂದಿ, ಅವ್ರ ಮನೆ ಮಗಳನ್ನ ಹಾಗೆ ಬಿಟ್ಕೊಡ್ತಾರ, ಅಂದರೆ ಕಳಿಸ್ಕೊಡ್ತಾರ. ಹಾಗಾಗಿ ನಮ್ಮ ಮಯೂರಿ ಅವ್ರಿಗೆ ಧಾರವಾಡ ಜನ ಸಿಹಿ ಕೊಟ್ಟು ಕಳಿಸ್ತಿದ್ದಾರೆ. ಯಾವ್ಯಾವ ವಸಂತದಲ್ಲಿ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ಇರುತ್ತೆ ಅಂತ ಹೇಳೋರಿಲ್ಲಿ ಯಾರು. ಮನೆಗೊಂದು ಬಾಗಿಲು ಮುಖ್ಯ, ಅದಕ್ಕಿಂತ ಪ್ರೀತಿ ಮುಖ್ಯ. ಪ್ರೀತಿಗೆ ಮನಸ್ಸು ಮನಸ್ಸು ಸೇರೋ. ಹೇಳಿ ಮಯೂರಿ ಅವರೇ, ಹೇಗೆ ಅನಿಸ್ತಿದೆ ಈ ಕ್ಷಣ? ಧಾರವಾಡ ಮಂದಿ ಮನಸ್ಸು ತುಂಬ ಸಿಹಿ ಅಂತ ಇದಕ್ಕೆ ಹೇಳೋದು. ನೋಡಿ, ನಮ್ಮನ್ನು ಅಷ್ಟು ಚೆನ್ನಾಗಿ ಬರ್ಮಾಡಿಕೊಂಡು ನಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಂಡು ಇವಾಗ ತಾಳಿ ಬೇರೆ ಹಾಕ್ಬಿಟ್ಟು ಹೋಗಿದ್ದಾರೆ. ಕಷ್ಟಪಟ್ಟು ಅವರೇ ಪೋಣಿಸಿರೋ ತಾಳಿ ಬಂದಿದ ತಕ್ಷಣ ಹಾರದ ಬದಲು ಮಾಂಗಲ್ಯನೇ ಹಾಕಿ ಕಳಿಸ್ತಾ ಇದ್ದಾರೆ. ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಿಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಯಾವಾಗಲೂ ನಮ್ಮ ಟೀಮಲ್ಲಿ ಹೀಗೆ ಇರಬೇಕು. ಖಂಡಿತ ಕೊಡ್ತಾರೆ. ಅವ್ರು ಇಷ್ಟು ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನ ಯಶಸ್ವಿ ಮಾಡೋ ಜವಾಬ್ದಾರಿ ಅವ್ರದ್ದು ಅಲ್ವಾ? ಖಂಡಿತ ಅವ್ರು ನೋಡ್ತಾರೆ, ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ನಿಮ್ಮೆಲ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಈ ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿಕೊಟ್ಟು ಸಪೋರ್ಟ್ ಮಾಡಿದಂಥ ಶ್ರೀಮತಿ ಶಶಿಕಲಾ ಅವರು, ಹೇಮಮ್ಮ ಅವರು, ಉಮಾ ಅವರು, ಲತಾ ಅವರು, ಆಲ್ ದ ಬೆಸ್ಟ್. ಮಾಂಗಲ್ಯ ಮಾಂಗಲ್ಯ ಸೋಮವಾರದಿಂದ ಶನಿವಾರ ಸಂಜೆ 7ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ.